ಗೊತ್ತಾ ಗೌರಿ ಹುಣ್ಣಿಮೆ ಎಂದರೇನು? ಗೌರಿ ಹಬ್ಬವನ್ನು ಏಕೆ ಆಚರಣೆ ಮಾಡ್ತಾರೆ? ಗೌರಿ ಹಬ್ಬದಲ್ಲಿ ಈ ಸಕ್ಕರೆ ಗೊಂಬೆಗಳನ್ನು ಬಳಸುವುದರ ಉದ್ದೇಶವೇನು? ಹಾಗಾದರೆ ಗೌರಿ ಹಬ್ಬವನ್ನು ಆಚರಿಸುವುದರಿಂದ ಸಮಾಜದಲ್ಲಿರುವ ನಂಬಿಕೆಗಳ್ಯಾವು? ಬನ್ನಿ ನೋಡೋಣ. ಗೌರಿ ಹುಣ್ಣಿಮೆ ಅಂದರೆ ಈ ದಿನ ಪಾರ್ವತಿ ದೇವಿಯ ಶುದ್ಧ ಸೌಂದರ್ಯಮಯ ಸೌಭಾಗ್ಯವಂತ ರೂಪವಾದ ಗೌರಿ ದೇವಿಗೆ ಪೂಜೆ ಮಾಡುವ ದಿನ. ಈ ಹಬ್ಬವನ್ನು ಕನ್ನಡ ನಾಡಿನಲ್ಲಿ ಬಹು ಪ್ರಸಿದ್ಧವಾಗಿ ಆಚರಿಸುತ್ತಾರೆ. ಇದು ಸಾಮಾನ್ಯವಾಗಿ ಗಣೇಶ ಚತುರ್ಥಿಯ ಮುನ್ನ ಅಂದರೆ ಭಾದ್ರಪದ ಮಾಸದ ತೃತೀಯ ಹುಣ್ಣಿಮೆಯ ನಂತರದಲ್ಲಿ ಬರುವ ದಿನವಾಗಿದೆ. ಹಾಗಾದ್ರೆ ಈ ಗೌರಿ ಹಬ್ಬವನ್ನ ಏಕೆ ಆಚರಿಸುತ್ತಾರೆ? ಪುರಾಣದ ಪ್ರಕಾರ ಪಾರ್ವತಿ ದೇವಿ ಮಹಾದೇವ ಶಿವನನ್ನು ಪತಿ ರೂಪದಲ್ಲಿ ಪಡೆಯಲು ವರ್ಷಗಳ ಕಾಲ ತಪಸ್ಸು ಮಾಡಿದರಂತೆ. ಅವಳ ತಪಸ್ಸಿನಿಂದ ಸಂತೃಪ್ತನಾದ ಶಿವನು ಅವಳನ್ನು ವರಿಸಿದನು. ಆ ದಿನವನ್ನು ಗೌರಿ ವ್ರತ ದಿನ ಎಂದು ಆಚರಿಸುತ್ತಾರೆ. ಹಾಗಾದ್ರೆ ಗೌರಿ ಹಬ್ಬದ ದಿನ ಸಕ್ಕರೆ ಗೊಂಬೆಗಳನ್ನು ಬಳಸುವುದರ ಉದ್ದೇಶವೇನು? ಬನ್ನಿ ನೋಡೋಣ. ಶಿವನನ್ನು ಒಲಿಸಲು ಪಾರ್ವತಿ ದೇವಿ ತಪಸ್ಸು ಮಾಡಿರುತ್ತಾಳೆ ಅಲ್ವಾ? ಆಗ್ಲೇ ಆ ಸಮಯದಲ್ಲಿ ಮಣ್ಣಿನಿಂದ ತಯಾರಿಸಿದ ಮೂರ್ತಿಯ ಮುಂದೆ ಪಾರ್ವತಿ ದೇವಿಯು ತಪಸ್ಸನ್ನು ಮಾಡಿರುತ್ತಾಳೆ ಎಂದು ಶಿವಪುರಾಣ ಹಾಗೂ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಿದೆ. ಮೊದಲು ಹಳೆಯ ಕಾಲದಲ್ಲಿ ಈ ಗೊಂಬೆಗಳನ್ನು ಮಣ್ಣಿನಿಂದ ತಯಾರಿಸಲಾಗುತ್ತಿತ್ತು. ನಂತರದ ದಿನಗಳಲ್ಲಿ ಹಾಲು, ತುಪ್ಪ, ಸಕ್ಕರೆ ಮುಂತಾದ ಶುದ್ಧ ಪದಾರ್ಥಗಳಿಂದ ದೇವಿಯ ಮೂರ್ತಿಯನ್ನು ತಯಾರಿಸುವ ಪದ್ಧತಿ ರೂಪುಗೊಂಡಿತು ಎಂದು ಹೇಳಲಾಗಿದೆ. ಹಾಗಾದ್ರೆ ಈ ಹಬ್ಬದ ಆಚರಣೆಯಿಂದ ನಮ್ಮಲ್ಲಿ ಯಾವ ನಂಬಿಕೆ ಇದೆ ಗೊತ್ತಾ? ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷು ಮತ್ತು ಕುಟುಂಬದ ಶಾಂತಿ ಸೌಭಾಗ್ಯಕ್ಕಾಗಿ ಈ ವ್ರತ ಮಾಡುತ್ತಾರೆ. ಮದುವೆಯಾಗದ ಕನ್ಯೆಯರು ಒಳ್ಳೆಯ ಗಂಡ ಸಿಗಲಿ ಎಂದು ಪೂಜೆ ಮಾಡುತ್ತಾರೆ. ಗೌರಿ ದೇವಿಯ ಪೂಜೆಯಿಂದ ಸಂಪತ್ತು, ಸೌಭಾಗ್ಯ, ಆರೋಗ್ಯ ಮತ್ತು ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಹಾಗಾದರೆ ಈ ಹಬ್ಬದ ಆಚರಣೆ ವಿಶೇಷತೆ ನಿಮಗೆ ಎಷ್ಟು ಜನಕ್ಕೆ ಗೊತ್ತಿತ್ತು? ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.